ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಹೆರಿಟೇಜ್ ಸಿಟಿ ಮೈಸೂರಿಗೆ ಕರ್ಕೊಂಡು ಬಂದಿದ್ದೀವಿ. ಮೈಸೂರು ಅಂದರೆ ಎಲ್ರಿಗೂ ಮೈ ಜುಮ್ ಅನ್ಸ್ಬಿಡುತ್ತೆ. ಯಾಕೆ? ಮೈಸೂರಿಗೆ ಬರಬೇಕು ಅಂದರೆ ಎಲ್ರಿಗೂ ಇಷ್ಟ. ಯಾಕೆ? ನಮಗೆಲ್ಲ ಅಷ್ಟೇ. ನಮಗೆ ಬಿಟ್ಟು ಫಾರಿನರ್ಸ್ಗೆಲ್ಲ ಮೈಸೂರು ಅಂದರೆ ಏನೋ ಮೋಹ. ಯಾಕೆ 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 ಅಂತ ತುಂಬ ಕ್ವೆಶ್ಚನ್ ಅಲ್ವಾ? ನಮ್ಮ ಟೆಸ್ಟ್ ನೋಡಿ ನಿಮ್ಗೆಲ್ಲ ಉತ್ತರ ಸಿಗುತ್ತೆ. ಇವತ್ತು ನಾವು ನಮ್ಮ ಮೈಸೂರಿನ ಫೇಮಸ್ ಆ್ಯಂಡ್ ಓಲ್ಡ್ ಹೋಟೆಲ್ ದಾಸ್ ಪ್ರಕಾಶ್ನಲ್ಲಿ ಇದ್ದೀವಿ. ಇಲ್ಲಿನ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಳ್ಬೇಕಂತ ಇನ್ನೊಂದು ವಿಷಯ ಈ ದಾಸ್ ಪ್ರಕಾಶ್ನಲ್ಲಿದೆ. ಈ ಥರ ಯಾವುದೇ ಹೋಟೆಲ್ನಲ್ಲೂ ಇಲ್ಲದ ಪ್ರಿವಿಲೇಜ್ ತಗೋಬೇಕು. ಅಕ್ಕಿಯನ್ನು ಸುಮಾರು ಒಂದು 3 ಗಂಟೆ ಹೊತ್ತು ನೆನೆ ಹಾಕಿ ಕ್ಲೀನಾಗಿ ತೊಳೆದು ಮತ್ತು ಈ ಥರ ರುಬ್ಬಿಟ್ಕೊಳ್ಬೇಕು. 3 ಗಂಟೆ ನೀರಲ್ಲಿ ನೆನೆಬೇಕು.
ಥರ ಅಕ್ಕಿ ಹಿಟ್ಟು ರುಬ್ಬೋದು. ಹಾಂ. ಆಮೇಲೆ ಉದ್ದಿನಬೇಳೆ ಇದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ರುಬ್ಬಿ ಈ ಥರ ಇಟ್ಕೊಳ್ಬೇಕು. ಅರ್ಧ ಗಂಟೆ? ಹಾಂ, ಅರ್ಧ ಗಂಟೆ. ಓಕೆ. ಇದೇನಿದು ಇದ್ರ ಜೊತೆಗೆ ಎಷ್ಟೊಂದು ಐಟಮ್ಸ್ ಹಾಂ, ಇಟ್ಕೊಂಡಿದ್ದೀರಾ? ಹೌದು. ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕಾಗ್ತದೆ. ಇದು ಕರಿಬೇವಿನ ಸೊಪ್ಪು ಅಂತ ಹೇಳ್ತೇವೆ. ಕರಿಬೇವಿನ ಸೊಪ್ಪು ಮತ್ತು ಇದು ಶುಂಠಿ. ಶುಂಠಿ ಇಷ್ಟೇ ಚಿಕ್ಕದಾಗಿರ್ಬೇಕಾ ಅಥವಾ ಇನ್ನೂ ಇಲ್ಲ, ಇಷ್ಟೇ ಇರಬೇಕು. ಓಕೆ. ಮತ್ತು ಮೆಣಸಿನ್ಕಾಯಿ ಇದೇ ಥರ ಕಟ್ ಮಾಡಿ ಇಟ್ಕೊಳ್ಳೋದು. ಮತ್ತು ಇದು ತೆಂಗಿನಕಾಯಿ ಇದೇ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಬೇಕು. ಇದಕ್ಕಿಂತ ಚಿಕ್ಕದಾದರೆ ನೋ ಪ್ರಾಬ್ಲಮ್ ಅಲ್ಲ? ನೋ ಪ್ರಾಬ್ಲಮ್, ಏನೋ ಇದಾಗುತ್ತೆ. ಮತ್ತು ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಬೆಳಿಗ್ಗೆ ಕೆಲವು ಸಲ ಏನಾಗುತ್ತೆ, ರಾತ್ರಿ ನಮಗೆ ಮರ್ತೋಗಿರುತ್ತೆ. ಸರಿ, ಬೆಳಿಗ್ಗೆ ಎಣಿಸ್ತೇವೆ, ಈಗ ಇವತ್ತು ಗುಳಿಯಪ್ಪ ಮಾಡಬೇಕು ಅಂತ ನಾವು ಎಣಿಸ್ಕೊಳ್ತದೆ. ಆಗ ಏನು ಮಾಡಬೇಕು, ಈಗ ಅಕ್ಕಿ ಮಾಮೂಲಿ ರುಬ್ಬಿಟ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಸೊ ಬೆಳಗ್ಗೆ ಮಾಡಿದಾಗ ಹುಳಿ ಬಂದ್ಬಿಡುತ್ತೆ. ಹಾಂ, ಹೌದು. ಇದು ಶುಂಠಿ ಚೆನ್ನಾಗಿದೆ. ನಾವೀಗ ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ತಂದಿದ್ದೀವಿ. ಯಾವ್ದು ಗೊತ್ತಾ? ರವಾ ಮಸಾಲ ದೋಸೆ. ನಮ್ಮ ಎಕ್ಸ್ಪರ್ಟ್ ಆಲ್ರೆಡಿ ನಿಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಲೆಟ್ಸ್ ಮೀಟ್ ಆ ಎಕ್ಸ್ಪರ್ಟ್. ಹಾಯ್ ಮಹೇಶ್. ಹಲೋ ಮೇಡಮ್. ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀವಿ ಹೇಳಿ. ನೀವು ರವಾ ಮಸಾಲ ದೋಸೆ ಮಾಡಿ ತೋರಿಸ್ತೀರಾ ಅಂತ. ಸೊ ಶುರು ಮಾಡೋಣವಾ? ಓಕೆ ಮೇಡಮ್. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ? ನಮ್ಮ ಅರ್ಧ ಕೆ ಜಿ ರವಾ, ಅರ್ಧ ಕೆ ಜಿ ರವಾ, 100 ಅಕ್ಕಿ ಹಿಟ್ಟು,
ಇದ್ದರೆ ಕಚ್ಕೊಬಿಡ್ತದೆ. ಅದಕ್ಕೆ ನಮ್ಗೆ ಎಷ್ಟು ಬೇಕು ನೀವು ನೋಡ್ತಿದ್ದೀರಾ ನಿಮ್ಮ ಫೇವ್ರೆಟ್ ಡಿಶು. ಈ ದಿನ ನಾವು ಮೈಸೂರಿನ ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ ಇದ್ದೀವಿ. ಈಗ ಮೈಸೂರು ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ಸುಧಾಕರ್ ಶೆಟ್ಟಿ ಇಲ್ಲಿನ ಹೋಟೆಲ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿ. ಪ್ರಿಯ GTV ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಮೈಸೂರು ಅಂತ ಹೇಳಿದಾಗ ಪ್ರಪಂಚದ ಪ್ರವಾಸಿ ಕೇಂದ್ರದ ಒಂದು ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇದೀಗ ನಿಮಗೆ ತೋರಿಸ್ತಾ ಇರೋ ಹೋಟೆಲು ದಾಸ್ ಪ್ರಕಾಶ್ ಮೈಸೂರಿನ ಮಧ್ಯಭಾಗದಲ್ಲಿರುವಂಥ ಹೋಟೆಲು. ಸುಮಾರು 140 ರೂಮ್ ಇರುವಂಥ ವ್ಯವಸ್ಥೆ ಹಾಗೂ ಅತ್ಯುತ್ತಮ ರೆಸ್ಟೋರೆಂಟು ಹಾಗೂ ಕಾರ್ ಪಾರ್ಕ್ ಇರುವಂಥ ವ್ಯವಸ್ಥೆ ಇರುವಂಥ ಹೋಟೆಲು. ಪ್ರವಾಸಿಗರಿಗೆ ಎಲ್ಲ ರೀತಿಯ ಅವರ ಪ್ಯಾಕೆಟಿಗೆ ಸರಿ ಹೊಂದುವಂಥ ಒಂದು ಹೋಟೆಲ್ ಇದು. ಇಷ್ಟು ದಿವಸ ಆಯಿತು, 62 ವರ್ಷ ಆಯಿತು. ತಂದೆಯವರು ಶುರು ಮಾಡಿದ್ದನ್ನು ಆದಷ್ಟು ನಾವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ಇದೇ ಹಾಲಲ್ಲಿ ಚೌಡಯ್ಯನವರು, ಮೈಸೂರು ವಾಸುದೇವಾಚಾರ್ ಅವ್ರದ್ದೆಲ್ಲ ಕಚೇರಿ ಆಗಿದೆ. ತುಂಬ ಪ್ರಸಿದ್ಧವಾದ ಹಾಲ್ ಇದು. 140 ರೂಮಲ್ಲಿ ಆಲ್ ಕೈಂಡ್ಸ್ ಆಫ್ ಟೂರಿಸ್ಟಿಗೆ ಕೇಟರ್ ಮಾಡುವ ಹಾಗೆ ಒಂದು ವ್ಯಕ್ತಿ 100 ರೂಪಾಯಿ ಕೊಟ್ಟು ಸಹ ಒಂದು ರೂಮ್ ಸಿಗ್ಬೋದು, 1000 ರೂಪಾಯಿ ಕೊಟ್ಟರು ಒಂದು ರೂಮ್ ಸಿಗ್ಬೋದು. ಹಣವಂತವ್ರಿಗೆ ಮಾತ್ರ ರೂಮ್ ಅಂತ ಹಾಗೆ ಅಲ್ಲ. ತಂದೆಯವ್ರದ್ದು ಫಿಲಾಸಫಿ ಅಂದರೆ ಇಟ್ ಶುಡ್ ಸೂಟ್ ಆಲ್ ಪಾಕೆಟ್ಸ್. Hi. Hi. What are you trying out here? Well, I guess I have some South Indian food. South Indian food? Oh, you know the name of the dish? Some are sambar, rasam, subji. I know some of them. Do you know this one? No, I don't know. It's called jamun. Jamun. Okay. Maybe here's musuru. Hi. Hi there. Which country are you from? I'm from England. I'm from London. The food has been fantastic. ದಾಸ್ ಪ್ರಕಾಶ್ನಲ್ಲಿ ದೋಸೆ ಊಟ ಎಲ್ಲ ಚೆನ್ನಾಗಿರ್ತದೆ. ಎಲ್ಲ ಈ ಹಳ್ಳಿ ಮನೆಗಳ ಊಟ ಇದ್ದಾಗೆ. ದಾಸ್ ಪ್ರಕಾಶ್ ಹೋಟೆಲ್ ರವೆ ಮಸಾಲೆ ದೋಸೆ ಅಂತ ತುಂಬ ಇಷ್ಟ ನನಗೆ. ನಮ್ಮ ಪ್ರೋಗ್ರಾಮ್ ಮೇಲೆ ರವೆ ಮಸಾಲ ದೋಸೆ ಮಾಡೋದನ್ನ ಹೇಳ್ಕೊಟ್ಟಿದ್ದೀವಿ. ನೀವು ಮನೆಗೆ ಹೋಗಿ ನಿಮ್ಮ ವೈಫ್ಗೆ ಟ್ರೈ ಮಾಡಕ್ಕೆ ಹೇಳ್ತೀರಾ? ಆಯಿತು, ಅವಶ್ಯ. ಟ್ರೈ ಮಾಡಿ ನಮ್ಗೆ ಲೆಟರ್ ಬರ್ದು ಕೂಡ ಹೇಳಬೇಕು. ಅವಶ್ಯವಾಗಿ. ಇದು ಡಿಸ್ಟಿಷನ್ ನೋಡ್ತೀನಿ. ಎಸ್ಪೆಷಲಿ ಈಗ ಕನ್ನಡ ಫಸ್ಟು ಈಗ ಲಾಂಚ್ ಆಗಿದೆ ಅಲ್ಲ, ಭಾಳ ಅಪ್ಕಮಿಂಗ್ ಭಾಳ ಚೆನ್ನಾಗಿ ಪ್ರೋಗ್ರಾಮ್ಸ್ ಬರ್ತಾಯಿದೆ. ನಾವು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ತೀವಿ. ಆದರೆ ಇಲ್ಲಿ ತುಂಬ ಶುಚಿಯಾಗಿ ರುಚಿಯಾಗಿರುತ್ತೆ. ಇಲ್ಲಿ ಮೈಸೂರಿನಲ್ಲಿರೋದ್ರಲ್ಲಿ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಹೋಟೆಲು.
ಜೊತೆಗೆ ನಾವು ಹಣ ಕೊಡೋದಕ್ಕೆ ಎಷ್ಟು ಕೊಡ್ತೇವೋ ಅದಕ್ಕಿಂತಲೂ ಚೆನ್ನಾಗಿ ಊಟ ಅದರ ಕಂಪ್ಯಾರಿಸನ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಕೊಡ್ತಾರೆ. ಹಾಯ್ ಹಾಯ್, ಏನು ತಗೊಂಡಿದ್ದೀರಾ? ಸೌತ್ ಇಂಡಿಯನ್ ಮೀಲ್ಸ್ ತಾನೆ. ಸೌತ್ ಇಂಡಿಯನ್ ಮೀಲ್ಸ್ ಇಷ್ಟನಾ ನಿಮ್ಗೆ ಇಲ್ಲಿ? ಪರವಾಗಿಲ್ಲ. ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಥವಾ ಬಂದಿದ್ದೀರಾ ಮೊದಲು? ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್. ಏನೇನು ಬರೀ ಮೀಲ್ಸ್ ತೊಗೊಂಡ್ರಾ ಬೇರೆದೇನಾದ್ರು ಟೇಸ್ಟ್ ಮಾಡಿದ್ರಾ? ಇಲ್ಲ, ಬರೀ ಮೀಲ್ಸ್ ತೊಗೊಂಡು ಬರ್ತಾ ಇರ್ತೀರಾ? ನೆಕ್ಸ್ಟು ಮೀಲ್ಸ್ ಹೇಗೆ ಅನಿಸ್ತು? ಪರವಾಗಿಲ್ಲ, ಚೆನ್ನಾಗಿದೆ. ಹೇಗೆ ಅನಿಸ್ತು ಫುಡ್ ಇಲ್ಲಿ? ಚೆನ್ನಾಗಿದೆ, ತುಂಬ ಟ್ರೆಡಿಷ್ನಲ್ ಆಗಿದೆ, ಕನ್ಸರ್ವೇಟಿವ್. ಮನೆ ಫುಡ್ ಇಷ್ಟಪಡೋರೆಲ್ಲ ದಾಸ್ ಪ್ರಕಾಶ್ ಫುಡ್ ಇಷ್ಟಪಡ್ತಾರೆ. ದಿಶಮ್. ಮೈಸೂರು ನೋಡ್ಬೇಕಂದ್ರೆ ಒಂದು ದಿವಸ ಸಾಕಾಗಲ್ಲ. ಏನಂದ್ರಿ? ಇಲ್ಲೇ ಇರಬೇಕಾ? ನನಗೇನು ಪ್ರಾಬ್ಲಮ್ ಇಲ್ಲ, ನಾನಿಲ್ಲೇ ಇರ್ತೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಕ್ ನಾವು ನಿಮಗೆ ಮೈಸೂರಿನ ಇಂದ್ರಭವನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀವಿ. ಹೇಗೆ? ಓಕೆ, ಟಿಲ್ ದೆನ್ ಯು ಟೇಕ್ ಕೇರ್. ಬಾಯ್.